ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರ? ನಾನಂತೂ ಸಕ್ಕತ್ತಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾವೇನೀಗ ಪಶುಪತಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅದು ಆ್ಯಕ್ಚುಲಿ ಟೂರಿಸ್ಟ್ ಪ್ಲೇಸ್ ಅಲ್ಲ, ಅದೊಂಥರ ಪ್ರೈವೇಟ್ ಪ್ಲೇಸ್ ಇದ್ದಂಗೆ. ಹೋಗಿ ತೊಂದರೆ ಇಲ್ಲ, ಬಟ್ ಅಲ್ಲೆಲ್ಲ ಫೋಟೋ ವೀಡಿಯೋ ತೊಗೋಕ್ಕಿಂತ ಮುಂಚೆ ಅಲ್ಲಿ ಪರ್ಮಿಷನ್ ತೊಗೊಳ್ಳಿ. ರಿಸ್ಟ್ರಿಕ್ಟೆಡ್ ಆ್ಯಕ್ಚುಲಿ ಫೋಟೋ ವೀಡಿಯೋಸ್ ತೊಗೊಳ್ಳೋದು. ನಾನು ಪರ್ಮಿಷನ್ ತೊಗೊಂಡು ಫೋಟೋ ವೀಡಿಯೋಸ್ ಮಾಡಿರೋದು. ನೋಡಿ, ಪ್ಲೇಸ್ ತುಂಬ ಚೆನ್ನಾಗಿದೆ, ಬರ್ಬೋದು. ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ತುಂಬ ಚೆನ್ನಾಗಿದೆ ಪ್ಲೇಸು. ಇವಾಗ ನಾವು ಹೋಗ್ತಿರೋ ಪ್ಲೇಸು ನಿಮಗೆ ಗೂಗಲಲ್ಲಿ ಸಿಗೋಲ್ಲ ಲೊಕೇಶನ್ನು. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಮೆನ್ಷನ್ ಮಾಡಿರ್ತೀನಿ, ನೋಡಿ. I'm all about words, but it sounds like you're envisioning. ಊರೊಳಗಡೆ ಎಂಟ್ರಿ ಆಗಿದ್ದೀವಿ. ರೋಡ್ ನೋಡಿ ಎಲ್ಲ ಹೆಂಗಿದೆ, ನೀವೇ ಮ್ಯಾಪಲ್ಲಿ ಬರೋದೇ ಇಲ್ಲ ರೋಡ್ಗಳು. ಫುಲ್ಲು ಕಾಡು ಥರ ಐತೆ. ಯಾವುದೋ ಊರೊಳಗಡೆ ಐತ್ಬಿಟ್ಟು ಇದು. ಇದಂತೂ ವರ್ತ್ ಇಟ್ ಪ್ಲೇಸ್, ನೀವು ವಿಸಿಟ್ ಮಾಡಲೇಬೇಕು ನೀವು ಒಂದ್ಸಲಿ. ಪ್ಲೇಸ್ ಮಾತ್ರ ಸಾಕಾದೈತೆ, ವಿಸಿಟ್ ಮಾಡಲೇಬೇಕು ನೀವಂತೂ. ಇದು ಬಂದುಬಿಟ್ಟು ಶಿವನ ದೇವಸ್ಥಾನ. ಇಲ್ಲಿ ನಿಮಗೆ ಏನೂ ಇಲ್ಲ, ಮನೆಗಳು ಒಂದು ಕಿಲೋಮೀಟ್ರ್ವರೆಗೂ. ನೋಡಿ, ಸುತ್ತ ಬೆಟ್ಟ ಗುಡ್ಡ ಬರೀ ಇದೇವೆ. ಅದು ಬಿಟ್ಬಿಟ್ರೆ ನಿಮಗಿಲ್ಲಿ ನೋಡಿ, ಇದೇ ಶಿವನ ದೇವಸ್ಥಾನ. ನೋಡಿ, ಫುಲ್ಲು ಕಾಡು. ಇದು ನಿಮಗೆ ಗೂಗಲಲ್ಲಿ ಸಿಗಲ್ಲ ಲೊಕೇಶನಲ್ಲಿ. ಹಿಂಗೆ ಎಂಟ್ರೆನ್ಸು, ಒಳಗೆ ವೀಡಿಯೋ ಮಾಡಬೇಡ ಅಂತ ಹೇಳೋರೆ. ಏನೋ ವೀಡಿಯೋ ಮಾಡ್ಬಿಡ್ದ ನೋಡ್ರಿ ಪ್ಲೇಸು. ನಾವು ನಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಬಂದಿದ್ದೀವಿ. ಸರ್, ನಮ್ಮ ಹೆಸರು ವಿಶ್ವ ಅಂತ ಹೇಳ್ಬಿಟ್ಟು. ನಾವಿದು ಯಾರೋ ಹಿಂಗೆ ಹೇಳಿದ್ರು ಈ ಪ್ಲೇಸ್ ಬಗ್ಗೆ, ಸೊ ನೋಡೋಣ ಅಂತ ಬಂದ್ವಿ. ಈ ಪ್ಲೇಸ್ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿಲ್ಲ ನಮಗೆ. ನೀವೇನಾದರೂ ಒಂಚೂರು ಹೇಳಿದ್ರೆ ಯೂಸ್ಫುಲ್ ಆಗುತ್ತೆ ಜನಗಳಿಗೆ, ನೋಡೋ ವ್ಯೂವರ್ಸ್ಗೆಲ್ಲ. ನಾನು ಮಧುಸೂದನ ಅಂತೇಳಿ ಈ ಸುರಭಿ ಗೋಶಾಲೆ ಮತ್ತು ಈ ರಾಮಾಶ್ರಮದ ಅಧ್ಯಕ್ಷ, ಅಥವಾ ನಾನು ಇದರ ಜವಾಬ್ದಾರಿ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀನಿ. ಕಳೆದ 20 ವರ್ಷದಿಂದ ಇಲ್ಲೊಂದು ಗೋಶಾಲೆ ಇದೆ. ಗೋಶಾಲೆ ಅಂತಂದರೆ ಸಂರಕ್ಷಣಾ ಕೇಂದ್ರ, ಸಂವರ್ಧನಾ ಕೇಂದ್ರ, ಸಂಶೋಧನಾ ಕೇಂದ್ರ, ಪ್ರಶಿಕ್ಷಣ ಕೇಂದ್ರ ಮತ್ತು ಗವ್ಯ ಉತ್ಪನ್ನ ಕೇಂದ್ರ. ಹೀಗೆ ಡಿಫ್ರೆಂಟ್ ಡೈರೆಕ್ಷನ್ ಇರುವಂಥ ಒಂದು ಗೋವಿನ ಅಭ್ಯಾಸ ಮಾಡುವಂಥ ಜಾಗ. ಇದೊಂದು ಟ್ರೈನಿಂಗ್ ಸೆಂಟರ್ ಕೂಡ ಹೌದು. ಓಕೆ. ಆ ಗೋಹತ್ಯೆಗೆ ಪ್ರಾಯಶ್ಚಿತ್ತ ಕರ್ಮಗಳಿಲ್ಲ. ಹಾಗೆ ಅಕಸ್ಮಾತ್ ಹಾಗೆ ಕೇಳಿಬಿಟ್ವಿ, ನಾನು ನುಡಿದು ಬಿಟ್ಟೆ ನೀವು ಕೇಳಿಬಿಟ್ರಲ್ವಾ? ಹೌದು. ಹಂಗಾದ್ರೆ ಪಾಪ ದೊಡ್ಡದಾಯಿತು. ಪ್ರಾಯಶ್ಚಿತ್ತ ಏನು ಅಂತ ಕೇಳಿದ್ರೆ, ಸ್ವತಃ ಸ್ವಯಂ ಶ್ರೀಕೃಷ್ಣ ಭಗವಾನ ಅವ್ರ ಅಣ್ಣನಿಗೆ ಹೇಳ್ತಾನೆ, ಬಲರಾಮನಿಗೆ, ಪಶುಪತಿನಾಥನ ದರ್ಶನ ಮಾಡು ಅಂತ. ಹಾಗೆ ಪಶುಪತಿನಾಥ ನಮ್ಮ ಜಗತ್ತಲ್ಲಿ ನೇಪಾಳದ ಕಠ್ಮಂಡುಲಿದ್ದಾನೆ. ಅದು ಬಿಟ್ಟರೆ ಇರೋದು ಅತಿ ಕಡಿಮೆ, ವಿರಳ. ಪಶುಪತಿನಾಥನ ಸ್ವರೂಪದಲ್ಲಿ ಶಿವನನ್ನು ಪ್ರತಿಷ್ಠೆ ಮಾಡಿದ್ದು ಕಡಿಮೆ ದೇಶದಲ್ಲಿ, ಲಿಂಗ ರೂಪದಲ್ಲಿ ಮಾಡ್ತಾರೆ.
ಹಾಗೆ ಇಲ್ಲಿರುವಂಥದ್ದು ನೀರಿನ ಮಧ್ಯೆ ಇರುವಂಥ ಪಂಚಮುಖಿ ಶಿವ. ಕೆಳಗೆ ದಕ್ಷಿಣದಲ್ಲಿರುವಂಥ ಮುಖ, ಅವನ ಹೆಸರು ಅಘೋರ ಮತ್ತು ದಕ್ಷಿಣಾಮೂರ್ತಿ. ದ್ವಂದ್ವ ಸ್ವಭಾವ, ಅಗ್ನಿ ತತ್ವಕ್ಕೆ ಯಜಮಾನ ಅವನು. ಪಶ್ಚಿಮದಲ್ಲೊಂದು ಮುಖ ಇದೆ, ಅವನ ಹೆಸರು ಸದ್ಯೋಜಾತ, ಅವನು ಜಲತತ್ವಕ್ಕೆ ಯಜಮಾನ. ಉತ್ತರದಲ್ಲಿ ವಾಮದೇವ ಇದ್ದಾನೆ, ಅವನು ವಿಶೇಷವಾಗಿ ವಾಯುತತ್ವಕ್ಕೆ ಯಜಮಾನ. ಹಾಗೆ ಇಡೀ ದ್ರವ್ಯ ಸಂಪತ್ತಿಗೆ ಅವನೇ ಯಜಮಾನ, ಕುಬೇರನಿಗೆ ಯಜಮಾನ ಅಂತೆ. ಕುಬೇರನೇ ಇಡೀ ಸಂಪತ್ತಿಗೆ ಯಜಮಾನ ನಮ್ಮ ಲೋಕದಲ್ಲಿ. ಅವನಿಗೊಬ್ಬ ಯಜಮಾನ ಅಂದರೆ ಅವನು ವಾಮದೇವ. ಇನ್ನು ಮೇಲೊಬ್ಬ ಮುಖ ಇದೆ, ಅವನು ಊರ್ಧ್ವ ಮುಖ ಶಿವಂದು. ಅವನ ಹೆಸರು ಈಶಾನ, ಆಕಾಶ ತತ್ವಕ್ಕೆ ಯಜಮಾನ. ಭೂಮಿ, ವಾಯು, ಜಲ, ಆಕಾಶ ಮತ್ತು ಅಗ್ನಿ ಇಷ್ಟು ಒಟ್ಟಾದರೆ ಯಾವುದೇ ಜೀವದ ಉತ್ಪತ್ತಿ ಮತ್ತು ಜೀವದ ಚಲನೆ ಸ್ಟಾರ್ಟ್ ಆಗುತ್ತಂತೆ. ಈ ಕಾರಣಕ್ಕೆ ಅವನು ಪಶುಪತಿ ಅಂತ ಕರೀತಾರೆ. ಇದೊಂದು ಸ್ವಾವಲಂಬಿ ಗೋಶಾಲೆ, ಯಾರದ್ದು ಹಣದಿಂದ ನಡೆಯಲ್ಲ. ಇದು ಗೋವಿನಿಂದಲೇ ಗೋವಿನ ನಿರ್ವಹಣೆ ಆಗುತ್ತೆ. ಇಲ್ಲಿ ಎಲ್ಲ ಗೋವು ಕೈಲಾಗದ ಗೋವು. ಮೆಂಟಲಿ ಚಾಲೆಂಜ್ಡು, ಫಿಸಿಕಲಿ ಚಾಲೆಂಜ್ಡು. ಹೌದಾ? ದನ ಸಾಕೋಕ್ಕಾಗಲ್ಲ ಅಂತೇಳಿ ರೈತ ಮಾಂಸಕ್ಕೆ ಸೇಲ್ ಮಾಡಿದ್ದಾನೆ, ಅಂದರೆ ಸ್ಕ್ರ್ಯಾಪ್ ಲೆಕ್ಕದಲ್ಲಿ. ಆ ದನ ಪೊಲೀಸ್ ಕೇಸಲ್ಲಿ ಸೀಸ್ ಆಗಿ ಇಲ್ಲಿಗೆ ಬಂದಿದೆ. ರೆಸ್ಕ್ಯೂಡ್ ಅನಿಮಲ್. ಈ ರೆಸ್ಕ್ಯೂಡ್ ಅನಿಮಲಲ್ಲಿ ಹಾಲೇನೂ ಬರೋಲ್ಲ, ಅದು ದುಡಿಯೋದಿಲ್ಲ, ಮೆಂಟಲ್ ಕಂಡೀಷನ್ನು ಗ್ಯಾರಂಟಿ ಇಲ್ಲ. ಮತ್ತು ದನ ಸಾಕೋದು ಹೇಗೆ? ಸರ್ಕಾರ ಏನೂ ಕೊಡಲ್ಲ, ಪಾಪ ಸರ್ಕಾರ ಹತ್ರ ಏನೂ ಸಿಗೋದೇ ಇಲ್ಲ. ಅದು ಇದ್ರ ಮಧ್ಯೆ ನಡೆಸೋದು ಹೇಗೆ ಅಂತ ಕೇಳಿದ್ರೆ ಗೋವಿನ ಉತ್ಪನ್ನಗಳು ಆಧಾರದ ಉತ್ಪನ್ನಗಳಲ್ಲಿ ಪ್ರಧಾನ ವಸ್ತು ಇರೋದು ಗೋಮಯೇ ವಸತೆ ಲಕ್ಷ್ಮಿ, ಅಂದರೆ ಸಗಣಿ. ನಮ್ಮ ಅತಿ ಹೆಚ್ಚಿನ ಎಲ್ಲ ಲಾಭಗಳು ಕಾಣೋದು ಸಗಣಿಯಲ್ಲಿ. ಎರಡನೇ ಅತಿ ಹೆಚ್ಚು ಲಾಭ ಇರೋದು ಗೋಮೂತ್ರದಲ್ಲಿ. ಗೋಮೂತ್ರ ಸರ್ವತೀರ್ಥಾನಿ. ಈ ಎರಡರ ಪ್ರಧಾನ ವಸ್ತುಗಳನ್ನು ಬಳಸ್ಕೊಂಡು ಗವ್ಯೋತ್ಪನ್ನ ಕೇಂದ್ರ ನೀವು ನೋಡ್ಲಿಕ್ಕೆ ಸಿಗುತ್ತೆ. 66 ಪ್ರಾಡಕ್ಟ್ ಆಗುತ್ತೆ. 66 ಪ್ರಾಡಕ್ಟ್. ಹಾಗೇನೆ ನೀವು ಕೇಳಿದ್ರೆ ನಿಮ್ಗೆ ಬೇಗ ಆಶ್ಚರ್ಯನೂ ಆಗ್ಬೋದು, ಅಥವಾ ನಂಬಿಕೆ ಬರದೇ ಇರ್ಬೋದು, ಅಥವಾ ಇದ್ರೆ ನಂಬಿಕೆ ಹೊಟ್ಟೋಗ್ಬೋದು. ನೀವು 1 kg ಬೆಳ್ಳಿ ಕೊಟ್ಟರೆ ನಾನು 2 kg ಸಗಣಿ ಕೊಡ್ತೀನಿ. ಅದ್ಯಾಕಂಗೆ? 25,000 ರೂಪಾಯಿ kg ಸಗಣಿ ಇದೆ. ಹೌದಾ? 85 ಪೈಸೆಯಿಂದ 25,000 ರೂಪಾಯಿ kg ಸಗಣಿವರೆಗೂ ಇದೆ. ಸಗಣಿಯ ಮೌಲ್ಯವರ್ಧನೆ, ವ್ಯಾಲ್ಯೂ ಅಡಿಷನ್, ಇದೆಲ್ಲವನ್ನ ನೀವು ಇಲ್ಲಿ ಸಾದೃಶ್ಯ ರೂಪದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ, ಅಧ್ಯಯನ ಮಾಡ್ಲಿಕ್ಕೆ ಸಿಗುತ್ತೆ, ಕ್ವಶನ್ ಮಾಡ್ಲಿಕ್ಕೆ ಸಿಗುತ್ತೆ, ಲಿಟ್ರೇಚರ್ ಸಿಗುತ್ತೆ. ಇದು ಎಲ್ಲೆಲ್ಲಿ ರಿಸರ್ಚ್ ಆಗಿದೆ, ಯಾವ ಪ್ರೊಫೆಸರು ಯಾವ ಇದನ್ನು ಸಬ್ಮಿಟ್ ಮಾಡಿದ್ದಾರೆ, ಯಾವ PhD ಮಾಡಿದ್ದಾರೆ ಅಂತ ಕೇಳಿದ್ರೆ ಇನ್ಫಾರ್ಮೇಷನ್ ಸಿಗುತ್ತೆ. ಯೂನಿವರ್ಸಿಟಿ ಲಿಂಕ್ ಸಿಗುತ್ತೆ, ಪ್ರೊಫೆಸರ್ ಲಿಂಕ್ ಸಿಗುತ್ತೆ, ಲಿಟ್ರೇಚರ್ ಸಿಗುತ್ತೆ. ಹಾಗಾಗಿ ಇದೊಂದು ವಿಶಿಷ್ಟವಾದಂಥ ಬೇರೆ ಬೇರೆ ರೀತಿಯ ಎಕ್ಸ್ಟ್ರಾರ್ಡಿನರಿ ಸ್ಪೆಷಲ್. ಇದು ಸುರಭಿ ಗೋಶಾಲೆ. ಸುರಭಿ ಗೋಶಾಲೆ ಸ್ವಾವಲಂಬಿ ಗೋಶಾಲೆ. ಗೋವಿನಿಂದ ನಾವು ಬದುಕಬಲ್ಲೆ ಅಂತ ತೋರಿಸ್ಲಿಕ್ಕಾಗಿ ಮಾಡಿದಂಥ ನಿಷ್ಠುರ ಕಾರ್ಯ. ये कर्नाटक में तुमको जिला मधुगिरी है. ಗುರು ಇವಾಗ ಈ ಪ್ಲೇಸಿಗೆ ಬಂದಲ್ಲ, ನಾನು ಅಂದ್ಕೊಂಡಿದ್ದೆ ಯಾವುದೋ ಟೂರಿಸ್ಟ್ ಪ್ಲೇಸ್ ಅಂತ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯ್ತಿದ್ದು ಇಲ್ಲಿ 120 ಗೋಶಾಲೆ ಇದೆ. ಇದರಲ್ಲಿ ಬರೋ ಅಂಥ ಸಗಣಿ ಇದರಲ್ಲಿ ಒಂದು 49 ಪ್ರಾಡಕ್ಟ್ ತಯಾರು ಮಾಡ್ತಾರೆ ಇವರು. ತಯಾರು ಮಾಡಿಬಿಟ್ಟು ಸೇಲ್ಸ್ ಥರ ಎಲ್ಲ ಮಾಡ್ತಾರೆ. ಚೆನ್ನಾಗಿದೆ ಒಂಥರ ಪ್ಲೇಸು, ನೀವು ವಿಸಿಟ್ ಮಾಡ್ಬೋದು. ಬಂದರೆ ಇಲ್ಲಿ ಯಾವುದೇ ಥರ ಗಲೀಜೆಲ್ಲ ಏನು ಮಾಡೋಕ್ಕೋಗ್ಬಿಡಿ, ಪ್ಲೇಸ್ ಮಾತ್ರ ತುಂಬ ಚೆನ್ನಾಗೈತೆ. ಇವ್ರಿಗೆ ಗೋಶಾಲೆ ನಡ್ಸೋಕ್ಕೆ ಯಾವುದೇ ಥರ ಗೌರ್ಮೆಂಟಿಂದ ಫಂಡಿಂಗ್ ಇಲ್ಲ, ಏನೂ ಇಲ್ಲ. ಪ್ಲಸ್ ಇವ್ರು ಇರೋ ಅಂಥ ಹಸುಗಳೆಲ್ಲ ಮೆಂಟಲಿ ಅನ್ಸ್ಟೇಬಲ್ಲು, ಯಾವುದು ಹಾಲು ಕೊಡೋಲ್ಲ, ಯಾವುದು ಏನೂ ಇಲ್ಲ. ಅದರಲ್ಲಿ ಬರೋ ಸಗಣಿಯಿಂದನೇ ಇವರು ಇನ್ನೊಂದು ಹಸು ಈ ಥರ ತೊಗೋತಿರೋದು. ಇವ್ರ ಹತ್ರ ಅಂದರೆ ಇವಾಗ ಸಗಣಿ ಹೆಂಗೆ ಅಂದರೆ 1 kg ಸಗಣಿಗೆ 20,000 ರೂಪಾಯಿ ಐತೆ ಬೆಲೆ. ಆ ಥರನೂ ಎಷ್ಟೊಂದು ಥರ ಇದೆ ಇಲ್ಲಿ ಇವ್ರ ಹತ್ರ. ಚೆನ್ನಾಗಿದೆ, ತೋರಿಸ್ತೀನಿ ಬನ್ನಿ.
ಇದೆಲ್ಲ ಗೋ ಆಧಾರಿತ ಕೃಷಿ ಅದಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆ ಅದು. ಕೌ ಬೇಸ್ಡ್ ಅಗ್ರಿಕಲ್ಚರ್, ಹಾಂ ಹಾಂ ಹಾಂ. ಇದು ಕೌ ಬೇಸ್ಡ್. ಇದು ನನಗೆ ಇಷ್ಟು ನೋಡಿ ಇದೇ ಪ್ರಾಡಕ್ಟ್ಸು. ಇದು ಏನದಿಂದ ತಯಾರು ಮಾಡಿರ್ತೀವಲ್ಲ? ಇಲ್ಲಿಯೂ ಎಲ್ಲವೂ ಕೂಡ ಗೋಮೂತ್ರದ ಸೆಟ್ ಆಗಿದೆ. ಹಾಂ ಹಾಂ ಹಾಂ. ಇದು ಏನು ಪ್ರಾಡಕ್ಟ್, ಏನಕ್ಕೆ ಯೂಸ್ ಆಗುತ್ತೀವಲ್ಲ? ಬಾ ಸದ್ಯ ಹತ್ರ ಬಾ, ಹತ್ರ ಬಾ ನೋಡ್ರಿ. ಹಾಗೆ ಬಾಯಿ ಆನ್, ಏನು ಚಿಂತೆ ಇಲ್ಲ. ಕೈ ಹ್ಯಾಂಡ್ ವಾಶು, ಮೌತ್ ವಾಶು, ಫೇಸ್ ವಾಶ್. ಹಾಂ ಹಾಂ ಹಾಂ. ಓ ಇದು ಗೋಮೂತ್ರ 100%. ಹಾಂ. ಸೆಂಟು ನಿಮ್ಮನೆ ನೆಂಟರಿಗೆ ಜ್ಯೂಸ್. ಗುಣ ಅಕ್ಕ ಗೋಮೂತ್ರದಲ್ಲಿರುವಂಥ ವಿಶೇಷ ಗುಣ ಅದು ಎಲ್ಲ ರೀತಿಯ ಬ್ಯಾಕ್ಟೀರಿಯಾ, ಫಂಗಸ್ಸು, ವೈರಸ್ಸನ್ನು ನಿಯಂತ್ರಣದಲ್ಲಿರುತ್ತೆ, ಕಂಟ್ರೋಲ್ ಮಾಡುತ್ತೆ. ಹಾಗೆ ಈ ಪಾಸೆಸಿವ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ಗೋಮೂತ್ರನ ಇಮ್ಯುನೋ ಮಾಡ್ಯುಲೇಟರ್ ಅಂತೇಳಿ ಇಮ್ಯುನಿಟಿನ ಬೂಸ್ಟಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅದು. ಆಂಟಿ ಬ್ಯಾಕ್ಟೀರಿಯಲು ಹಾಗೆ ಆ್ಯಂಟಿ ಟ್ಯೂಬರ್ಕ್ಯುಲಸ್, TBಗೂ ಕಂಟ್ರೋಲ್ ಮಾಡುತ್ತೆ. ಎಲ್ಲ ಥರದ ಕ್ಯಾನ್ಸರ್ಗೆ ಔಷಧಿ. ಹಾಗಾಗಿ ಇದು ಬಾಷ್ಪೀಕರಣ, ವೇಪರೈಸೇಷನ್, ವೇಪರ್ಸ್ ಮಾಡಿ ಇದು ಮಾಡಿ ಹಾಕಿರುವಂಥದ್ದು. ಹಾಗಾಗಿ ಎಷ್ಟು ವರ್ಷ ಅದು ಕೇಳೋದಿಲ್ಲ. ಇದು ಗೋಮೂತ್ರದಿಂದ ಮಾಡಿರೋದು. ಗೋಮೂತ್ರನೇ ಇದು. ಹಾಂ ಗೋಮೂತ್ರದಿಂದ ಮಾಡಿರೋದಲ್ಲ, ಗೋಮೂತ್ರನೇ. ಇದರಲ್ಲಿ ಬೇರೆ ಬೇರೆ ರೀತಿಯ ಇದೆ ಕಾಂಬಿನೇಷನು. ದಶಗುಣ ಮಲ್ಟಿಪರ್ಪಸ್ ಇದು. ಹಾಗೆ ಮಧುನಾಶಿನಿ, ಮಧುಮೇಹ ನಿವಾರಣೆ, ಶುಗರ್ ಕಂಟ್ರೋಲ್ ಮಾಡುತ್ತೆ. BP ಶುಗರ್ ಎರಡಕ್ಕೂ ಸಹ ಬಿಲ್ಲು ಪತ್ರ ಕೊಡುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ಗೆ ಅಜವಾಯಿನ್ ಕೊಡುತ್ತೆ. ಕಿಡ್ನಿ ಸ್ಟೋನ್ ಆಗಿದೆ ಅರ್ಜುನ ಕೊಡುತ್ತೆ. ಹಾರ್ಟ್ ಪ್ರಾಬ್ಲಮ್ಗೆ ಅರ್ಜುನ ಕೊಡುತ್ತೆ. ಟ್ಯೂಮರ್ಸ್ ಆಗಿದೆ, ಹೋಲ್ ಬಿದ್ದಿದೆ, ಪ್ಯಾಥೋಲ್ಸ್, ಪುನಃ ನವ ಕೊಡುತ್ತೆ. ಮಧುಪರ್ಣಿ, ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ ಈ WBC, RBC, ಏರಿಯೇಷನು ಅದಕ್ಕೆ ಅದನ್ನು ಕೊಡುತ್ತೆ. ಹಾಗೆ ಪಾರಿಜಾತ, ನಿರಂತರ ವೈರಲ್ ಫೀವರ್ಗಳು ಇರ್ತದಲ್ಲ ಆಗ್ತಿರ್ತಲ್ಲ ಅದಕ್ಕೆ. ಹೀಗೆ 18 ರೀತಿಯ ಕಾಂಬಿನೇಷನ್ ಗೋಮೂತ್ರದಲ್ಲಿ ಇದೆ. ಎಲ್ಲವೂ 100% ಗೋಮೂತ್ರನೇ, ಬೇರೆ ಏನಿಲ್ಲ. ನೋಡಿ ನೀವೇನು ನೋಡ್ತಿದ್ದೀರಾ, ಇವೆಲ್ಲ ಫುಲ್ ಗೋಮೂತ್ರದಿಂದ ಮಾಡಿರೋದು ಮತ್ತು ಮಲ್ಟಿಪರ್ಪಸ್. ಅಲ್ಲಿಂದ ನೋಡಿ, ಇಲ್ಲಿಷ್ಟು ಮೇಲಿಂದ 20 ಗೋಮೂತ್ರದ ಪದಾರ್ಥ ಇಲ್ಲಿದ್ದಾವೆ. ಇಲ್ಲಿ ಫಸ್ಟಲ್ಲಿ ನೋಡಿ, ಹ್ಞೂ 1 ರಿಂದ 20 ತನಕ ಗೋಮೂತ್ರನೇ. ನಿಧಾನಕ್ಕೆ ನೋಡ್ಕೊಂಡೋಗಿ. ಈಗ ನಿಮಗೆ ದಶಗುಣ ಅರ್ಕ ತೋರಿಸಿದೆ, ಇಲ್ಲ ಪೈನ್ ರಿಲೀಫ್ ಆಯಿಲು, ಬಿಲ್ವ ಅರ್ಕ, ತುಳಸಿ ಅರ್ಕ, ಮಧುನಾಶಿನಿ, ಅರ್ಜುನ, ಇದೆಲ್ಲವೂ ಸಗಣಿ ಪದಾರ್ಥಗಳು. ಸಗಣಿಯಿಂದ ಮಾಡಿರೋದು ಇವೆಲ್ಲ. ಹೌದು, 20 ದಿನದ ಮೇಲೆ ಸಗಣಿ. ನೋಡಿ ನೀವೇನು ನೋಡ್ತಿರೋದಿಲ್ಲ, ಕಿಡ್ನಿ ಸ್ಟೋನ್ ಇದ್ರೆ ಈ ಥರ ಎಲ್ಲ ಪ್ರಾಡಕ್ಟ್ಸ್ ಇದ್ದಾವೆ ಇವ್ರ ಹತ್ರ. ಸೊ ನ್ಯಾಚುರಲಾಗಿ ಮಾಡಿರೋದು, ಯಾವುದೇ ಟೆಕ್ನಾಲಜಿ ಇಲ್ದಂಗೆ ಮಾಡಿರೋದು ಇವೆಲ್ಲ. ಇಲ್ಲಿ ಕೀ ಚೈನು ಎಲ್ಲ ಮಾಡಿದ್ದಾರೆ, ಎಲ್ಲ ಸಗಣಿಯಿಂದನೇ ಮಾಡಿರೋದು. ನೋಡಿ ಇವೆಲ್ಲ ಸಗಣಿಯಿಂದ ಮಾಡಿರೋದು ಕೀ ಚೈನು, ಇವೆಲ್ಲ ಫುಲ್ ನ್ಯಾಚುರಲ್ ಐಟಮ್. ರಾಖಿ ನೋಡಿ, ರಾಖಿ ಕೂಡ ಹಾಗೆ ಹೋಲಿ ಬಣ್ಣಗಳು ಆಗುತ್ತೆ ಸಗಣಿಯಲ್ಲಿ. ಮೇಲೆ ಹಾಕುವಂಥ ಬಣ್ಣಗಳಾಗುತ್ತೆ ಸಗಣಿಯಲ್ಲಿ. ನೇಮ್ ಪ್ಲೇಟ್ಗಳಾಗುತ್ತೆ. ಈ ವೆಹಿಕಲಲ್ಲಿ ಹ್ಯಾಗ್ ಮಾಡಲಿಕ್ಕೂ ಆಗುತ್ತೆ, ಮನೆಗೆ ಹಾಕುವಂಥದ್ದು. ಗಣೇಶಗಳಲ್ಲಿ ಇದು ವಿಸರ್ಜನೆ ಗಣೇಶ. ಹಾಂ ಹಾಂ ಹಾಂ. ಇದು ಕರಗುತ್ತೆ ನೀರಲ್ಲಿ. ಇದು ಗಿಫ್ಟ್ ಥರ ಕೊಡ್ತೀವಿ ನಾವು, ಇದು ಕರಗೋದಿಲ್ಲ. ಈ ಸಗಣಿಲಿ ಮಾಡುವಂಥ ಭಸ್ಮ ಅಂದರೆ ಏನಕ್ಕೆ ಯೂಸ್ ಅಂತ? ವಿಭೂತಿ ಹೇಗೆ ಆಗುತ್ತೆ, ಬಾಯಿಗೆ ಹಾಕೊಂಡು ನೋಡಿ, ಹಾಕೊಳ್ಳಿ ಬಾಯಿಗೆ ಹಾಕೊಂಡು. ನಿಮ್ಗೆ ಇಂಥ ಇನ್ನೊಂದು ಮೆಡಿಸಿನ್ ಯಾವುದೂ ಇಲ್ಲ ಜಗತ್ತಲ್ಲಿ. ಗಟ್ಟಿ ಮೆಡಿಸಿನ್ ರೀ. ಕೈ ತೂಕ ಹೇಳು. ಇದೇನರಿಂದ ಮಾಡಿರೋದು? ಸಗಣಿ ಸುಟ್ಟಂಥ ಬೂದಿ ಇದು, ಇನ್ನೇನಿಲ್ಲ. ಹಾಂ, ಇದು ಸಗಣಿ ಸುಟ್ಟಿ ಬೂದಿ ಮಾಡಿರೋದು ಇದು. ತೂಕ ಇರೋದಿಲ್ಲ ಇದು, ವಿಭೂತಿ ಉಂಡೆ. ತೂಕ ಇರಲ್ಲ ಇದು. ಇದು ನೋಡಿ ವಿಭೂತಿ ಉಂಡೆ, ಫುಲ್ ವೆಯ್ಟ್ಲೆಸ್, ವೆಯ್ಟೇ ಇಲ್ಲ ಇದು. ಅದೇ ನ್ಯಾಚುರಲ್ ಆಗಿದೆ. ಚಾಕ್ ಪೌಡ್ರು ಹೌದು, ಅದು ಯಾವ ಏನು ಮೋಸ ಇಲ್ಲ, ಅವ್ರಿಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ ಚಾಕ್ ಪೀಸೆ ಅದು ಅಂತ. ಫುಲ್ ವೆಯ್ಟ್ಲೆಸ್. ನಿಮ್ಗೇನಾದರೂ ಪ್ರಾಡಕ್ಟ್ ಏನಾರು ಬೇಕಿದ್ರೆ ಇವ್ರ ನಂಬರು ಮತ್ತು ಲೊಕೇಶನ್ ಎಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೆ ನೀವು. ಸಂವರ್ಧನಾ ಕೇಂದ್ರ ಇದೆ, ದನ 5:30ಗೆ ಸಂವರ್ಧನೆ ದನ ಬರುತ್ತೆ. ಇನ್ನು 1/4 ಗಂಟೆ ಹೋಗ್ಬೋದು ಒಳಗೆ. ಹೋಗ್ಬೋದಾ? ನೋಡಿ ಅವ್ರು ಗೋಸ್ ಹಾಕಿರೋದಿದೆ. ನಾನು ಸುಮ್ಮನೆ ಅಡ್ಡ ಇಟ್ಟಿರ್ತೀನಿ. ಹೋಗ್ತೀರಾ? ನೋಡಿ ಎಲ್ಲ ಹೆಂಗೆ ಬಂದ್ಬಿಡುತ್ತೆ. ಮುಂದೆ ಹೋಗ್ಬೇಕಷ್ಟೇ, ಇಲ್ಲ ನಾವು ಮುಂದೆ ಹೋಗ್ತೇವೆ.
ಗುರು ಪ್ಲೇಸ್ ಮಾತ್ರ ನಿಜ ಸಕ್ಕದಾಯ್ತು, ನೀವಂತೂ ಬರಬೇಕು. ಫುಲ್ಲು ಬೆಟ್ಟದ ಮೇಲಿಲ್ಲ, ಬಟ್ ಹೆಂಗೆ ಫೀಲ್ ಆಗುತ್ತೆ ಅಂದರೆ ಇದು ಒಂಥರ ಬೆಟ್ಟದ ಮೇಲಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ನೋಡಿ ಹೆಂಗಿದೆ ಪ್ಲೇಸ್. ಸುತ್ತ ಕಾಡು, ಮಧ್ಯದಲ್ಲಿ ದೇವಸ್ಥಾನ ಕಾಣುತ್ತೆ. ಇದೆಲ್ಲ ಫುಲ್ಲು ಸಗಣಿ ಇದರಲ್ಲಿ ಹಾಕಿದ್ದೀರ. ತಾನೇ ಹಾಗಾಗಿರುವಂಥದ್ದು. ಹಾಂ ಹಾಂ ಹಾಂ. ಅಂದರೆ ಇದಕ್ಕೆ ಏನೇನು 1 ಲೀಟ್ರ್ ಅಂದರೆ ವಾಟ್ರು 1 ಲೀಟ್ರ್ ಇದು ತೊಗೊಂಡೋಗೋ ಒಂದು ಬಾಟ್ಲು. ಅಂದರೆ ಇದು ಇದರಲ್ಲಿ 1 ಬಾಟ್ಲು ತೊಗೊಂಡು ಹೋಗೋದು ನಿಮ್ಮ ಮನೆಗೆ. ಇದೇ ಥರ ನೀವು ಔಷಧಿ ಇರುವಂಥ 139 ಗಿಡ ಮೂಲಿಕೆ ಗಿಡಗಳಿದ್ದಾವೆ. ಸೊ ನಿಮಗೆ ಬೇರೆ ಕಡೆ ಎಲ್ಲೂ ಸಿಗಲ್ಲ. ಹಿಮಾಲಯದಲ್ಲಿ ಬೆಳೆಯುವಂಥ ಗಿಡಗಳು ಇದ್ದಾವೆ. ಪ್ಲಸ್ ರಾಜಸ್ಥಾನಲ್ಲಿ ಮರುಭೂಮಿಯಲ್ಲಿ ಬೆಳೆಯುವಂಥ ಗಿಡಗಳು ಇಲ್ಲಿದ್ದಾವೆ ನಿಮಗೆ. ಸೊ ಇಲ್ಲಿ ಗೋಮೂತ್ರದಿಂದ ಮತ್ತೆ ಸಗಣಿಯಿಂದ ಮಾಡುವಂಥ 49 ಪ್ರಾಡಕ್ಟ್ಸ್ಗಳಿದ್ದಾವೆ ಇವ್ರ ಹತ್ರ. ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಹೊಸ್ದಾಗಿ ನೋಡ್ತಿದ್ದೀನೋ ನನ್ನ ಚಾನಲ್ನ, ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನೋಡಿ. ಇದೇ ಥರ ಹೊಸ ಹೊಸ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ನೋಡಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೊಸ ಹೊಸ ಪ್ಲೇಸ್ ತೋರಿಸ್ತಾ ಇರ್ತೀನಿ ನಿಮಗೆ. ಇವಾಗ ಒಂದು ಕೆರೆ ಬರುತ್ತೆ, ತೋರಿಸ್ತೀನಿ ನೋಡಿ, ಸಕ್ಕತ್ತಾಗಿದೆ. ಹೊಸ ಯೂಟ್ಯೂಬರ್ ನಾನು ನಿಮ್ಮನ್ನ ಕೇಳ್ಕೊಳ್ಳೋದು ಇಷ್ಟ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೇಯ್ನ್ ಶೇರ್ ಮಾಡಿ ನಿಮ್ಗೆ ಗೊತ್ತಿರೋರಿಗೆಲ್ಲ. ಇದೇ ಥರ ಹೊಸ ಹೊಸ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ತೋರಿಸ್ತೀನಿ ನಿಮಗೆ. ನೋಡಿ ಪ್ಲೇಸು ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ನೋಡಿರ್ತೀರ, ಬಟ್ ಈ ಜಾಗ ನೋಡಿರಲ್ಲ ಖಂಡಿತ. ತೋರಿಸ್ತೀನಿ ನೋಡಿ, ಸಕ್ಕತ್ತಿದೆ ನೋಡಿ. ಈಗ ಮತ್ತೆ ಇಲ್ಲಿ ಕೆರೆ ಇದೆ. ನಿಮಗೆ ಫೋಟೋಶೂಟ್ಗೆಲ್ಲ ಸಕ್ಕತ್ತಿದೆ ಪ್ಲೇಸ್ ಮಾತ್ರ. ಗುರು, ನೀವು ಈ ಜಾಗಕ್ಕೆ ಬರ್ಬೇಕಂದ್ರೆ ಮಧುಗಿರಿಯಿಂದ ಹೊಸಕೆರೆಗೆ ಹೇಗೆ ಬರಬೇಕು ಅಂತ ಕೇಳಿ ಯಾರನ್ನಾರು ಹೇಳ್ತಾರೆ. ಹೊಸಕೆರೆಗೆ ಬಂದುಬಿಟ್ಟು ನೀವು ರಾಮದೇವ್ರ ಬೆಟ್ಟ ಆದಂತ ಕೇಳಿ. ಸೊ ಹೊಸಕೆರೆಯಿಂದ ಬಂದು ನೀವು ಲೆಫ್ಟೇನ ತೊಗೋಬೇಕು. ಅಲ್ಲಿಂದ ರಾಮದೇವ್ ಬೆಟ್ಟ ಅಲ್ಲಿ ಒಂದು ಚಿಕ್ಕ ಹಳ್ಳಿ ಇರುತ್ತೆ. ಹಳ್ಳಿನಲ್ಲಿ ಕೇಳಿ ಯಾರಿಗಾನ ರಾಮದೇವ್ ಬೆಟ್ಟಗೆ ಹೇಗೆ ಹೋಗ್ಬೇಕಂತ ಅವ್ರು ಹೇಳ್ತಾರೆ ನಿಮಗೆ.